ಮಂಡ್ಯದಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಭಟನೆ ಕಾವು ಪಡ್ಕೊಳ್ತಾ ಇದೆ ಅಂದರೆ ರೈತರು ರಸ್ತೆಗಿಳಿದು ಅರೆಬೆತ್ತಲೆಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಮಂಡ್ಯದಲ್ಲಿ ರೈತರು ಟೈರಿಗೆ ಬೆಂಕಿಯನ್ನು ಹಚ್ಚಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡಿದರು. ಪೊಲೀಸ್ನವರು ಅಲ್ಲಿ ಒಂದಿಷ್ಟು ಅದನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಜೊತೆಗೆ ಅರೆಬೆತ್ತಲೆಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯಬೇಕು. ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ CWMA ಆದಂಥ ಮೀಟಿಂಗಿಗೆ ಅದು ಸ್ಪಂದನೆಯನ್ನು ಕೊಡಬಾರ್ದು ಅಂತ ಉರುಳು ಸೇವೆ ಮಾಡಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಮಂಡ್ಯದಲ್ಲಿ ರೈತರ ರಣಕಹಳೆ ಎಷ್ಟರ ಮಟ್ಟಿಗೆ ಇವಾಗ ಕಟ್ಟೆ ಹೊಡೆದಿದೆ ಅಂದರೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರ್ದು ಅಂತ ಪಟ್ಟೆ ಹಿಡಿದಿದ್ದಾರೆ. ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಅಲ್ಲಿ ಮುಂದಾದಂಥ ರೈತರನ್ನು ಪೊಲೀಸ್ನವರು ತಡೆದಿರುವಂತಹ ಒಂದಿಷ್ಟು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ರೈತರ ಒಂದು ಹೊಟ್ಟೆಗೆ ಈಗ ಬೆಂಕಿ ಬಿದ್ದಂಗೆ ಆಗಿಬಿಟ್ಟಿದೆ. ಯಾಕಂದರೆ ಪಾಪ ಬೆಳೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಅವರು ಕೃಷಿನೇ ನಂಬ್ಕೊಂಡು ಬದುಕ್ತಾ ಇರುವಂತಹ ರೈತರು. ಅದು ಬಿಟ್ಟರೆ ಬೇರೆ ಪಾಪ ಅವರಿಗೆ ಯಾವುದೂ ಆದಾಯದ ಮೂಲ ಇಲ್ಲ. ದಯಮಾಡಿ ಸರ್ಕಾರದವರು ಅರ್ಥ ಮಾಡ್ಕೊಳ್ಳಿ. ನೀವು ಆ ಮೀಟಿಂಗ್ನಲ್ಲಿ ಆದಂತಹ ನಿರ್ಧಾರಕ್ಕೆ ನೀವು ಹೋಗ್ಬಿಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರೈತರಿಗೆ ಕೊಡಬೇಕಾದಂಥ ನೀರನ್ನು ಕೊಡಿ. ಅದಾದಮೇಲೆ ನೀವು ತಮಿಳುನಾಡಿಗೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಇವತ್ತು ಪರಿಪರಿಯಾಗಿ ರೈತರು ಬೇಡ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಅರೆಬೆತ್ತಲೆಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಪೊಲೀಸ್ನವರು ಅವರನ್ನು ತಡೆದಿರುವಂತಹ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಮಂಡ್ಯ, ಶ್ರೀರಂಗಪಟ್ಟಣ, ಬೆಂಗಳೂರು ಹೀಗೆ ಮೂಲೆ ಮೂಲೆಯಿಂದಲೂ ಕೂಡ ಆಕ್ರೋಶಭರಿತವಾದಂತಹ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಅವರಿಗೆ ಕನ್ನಡ ಪರ ಹೋರಾಟಗಾರರು ಕೂಡ ಈಗ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ವಿವಿಧ ಸಂಘಟನೆಯವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ಅವ್ರನ್ನ ಚದುರಿಸುವಲ್ಲಿ ಪೊಲೀಸ್ನವರು ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿಯೂ ಕೂಡ ಅಲ್ಲೇ ನಿರ್ಮಾಣ ಆಗಿದ್ದಂತೂ ಸುಳ್ಳಲ್ಲ. ಯಾಕಂದರೆ ಇವತ್ತು ಇವರ ಹೋರಾಟ, ಇವರ ಈ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಅದಕ್ಕೊಂದು ಸರಿಯಾದ ಕಾರಣ ಇದೆ. ಯಾರು ಸುಮ್ಮನೆ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇಲ್ವಲ್ಲ. ನೀವು ಏಕಾಏಕಿಯಾಗಿ ತಮಿಳ್ನಾಡಿಗೆ ನೀವು ನೀರು ಬಿಡ್ತಾ ಇದ್ದೀರಂದರೆ ಯಾವ ಅರ್ಥ ಇದು? ನಮಗೆ ಕುಡಿಯೋಕ್ಕೆ ನೀರಿಲ್ಲ. ನೋಡಿ, ಅಲ್ಲಿ ಪಾಪ ಬಾಟ್ಲಲ್ಲೆಲ್ಲ ನೀರು ತಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಹಿಂಗೆ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಬಾಟ್ಲ್ ನೀರು ಗತಿ ಇಲ್ಲ ಅನ್ನುವಂಥ ಒಂದು ಸೂಚನೆ ಕೊಡ್ತಾ ಇದೆ. ನಿನ್ನೆ ಖಾಲಿ ಕೂಡ ತಂದಿದ್ರು. ಹೀಗೆ ಪ್ರತಿಭಟನೆಯ ಕಿಚ್ಚು ರಾಜ್ಯವ್ಯಾಪಿ ಈಗ ಹತ್ಕೊಳ್ತಾ ಇದೆ. ಸರ್, ಇವತ್ತು ರೈತರ ಎದೆ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆದಿದ್ದಾರೆ. CWRC ರೈತರ ಎದೆ ಮೇಲೆ ಚಪ್ಪಡಿ ಕಲ್ಲು ಹಾಕದೆ ರೈತರ ಜೀವಂತ ಸಮ ಮಾಡಿದ್ದಾರೆ, ಜೀವಂತ ಮಣ್ಣು ಮಾಡಿಬಿಟ್ಟಿದ್ದಾರೆ. ನೋಡಿ ಸ್ವಾಮಿ, ನಮ್ಗೆ ಮಂಡ್ಯ ಜಿಲ್ಲೆಗೆ ಕುಡಿಯಕ್ಕೆ ನೀರಿಲ್ಲ, ಜಾನುವಾರಿಗೆ ನೀರಿಲ್ಲ. ಅಂತದ್ರಲ್ಲಿ ಇವತ್ತು 3,500 ಕ್ಯೂಸಸ್ 15 ಸಬ್ಡಿ ಅಂತ ಹೇಳೋರಲ್ಲ. ನೋಡಿ, ಇದು ಸುಮ್ಮನೆ ಅಲ್ಲ. ಇದು ನಾಳೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಉಗ್ರ ಚಳವಳಿ ಆಗ್ತದೆ. ಪ್ರತಿ ಹಳ್ಳಿಯಿಂದ, ಪ್ರತಿ ಪಂಚಾಯತಿಂದ ನಮ್ಮ ತಾಯಂದಿರು ಬರ್ತಾರೆ, ನಮ್ಮ ಅಕ್ಕಂದಿರು ಬರ್ತಾರೆ. ಬರುವಾಗ ಜೊತೆಲಿ ಪರ್ಕೆ ತಗೊಬರ್ತಾರೆ. ಪರ್ಕೆ ತಗೊಬಂದು ಪರ್ಕೆ ಸೇವೆ ಮಾಡ್ತಾರೆ. ಬೆಂಗಳೂರು ಮೈಸೂರು ಹೈವೇ ಸಂಪೂರ್ಣ ಬಂದ್ ಮಾಡ್ತೀವಿ. ದಯಮಾಡಿ ಬೆಂಗಳೂರಿನಲ್ಲಿರುವಂತ ನಾಗರಿಕರು ಯಾರು ಕಾವೇರಿ ನೀರು ಕುಡಿತಾರೆ ಪ್ರತಿಯೊಬ್ಬರು ನಾಳೆಯಿಂದ ಬೀದಿಗಿಳಿಬೇಕು. ಚಲನಚಿತ್ರ ನಟರು ಬೀದಿಗಿಳಿಬೇಕು. ಇಲ್ಲ ಅಂದ್ರೆ ನಾವೇನು ಸಾಕಿರುವಂತ ಎಮ್ಮೆ, ಕುರಿ, ದನ, ಕತ್ತೆ, ಕುದುರೆ ಎಲ್ಲ ತಗೊಂಡ್ಬಂದು ಇಲ್ಲೇ ಕಟ್ಟಾಕ್ತಿವಿ. ಉಗ್ರವಾದ ಪ್ರತಿಭಟನೆ ಆಗ್ತದೆ ಮಂಡ್ಯ ಜಿಲ್ಲೆಯಲ್ಲಿ. ದಯಮಾಡಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಖಡಕ್ ಆಗ್ರಹ ಮಾಡ್ತಾ ಇದ್ದೀನಿ. ತತ್ಕ್ಷಣ ನೀರು ನಿಲ್ಲಿಸಿ ನೋಡೋಣ. ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಪರಿಸ್ಥಿತಿ ಬಂದಾಗ ತಮಿಳುನಾಡಿಗೆ ನೀರು ಬಿಡಿ ಅಂತ ಆದೇಶ ಆಗಿದ್ರು ಕೂಡ ಮಾನ್ಯ ಬಂಗಾರಪ್ಪನವರು ನೀರು ನಿಲ್ಲಿಸಿದ್ರು. ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಗೇನು ಕಷ್ಟ? ಇವತ್ತು ಏನು CWMA ಅವರು ಆದೇಶ ಮಾಡಿದ್ದಾರೆ, ಇದು ನಿಜಕ್ಕೂ ಕೂಡ ಕರ್ನಾಟಕದ ರಾಜ್ಯದ ರೈತರಿಗೆ ಮರಣ ಶಾಸನ ಅಂತಾನೆ ಹೇಳ್ಬೋದು. ಇವತ್ತು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಹಾಕಿರ್ತಕ್ಕಂಥ ಬೆಳೆಗಳು ಒಣಗ್ತಾ ಇದ್ದಾವೆ. ಕುಡಿಲಿಕ್ಕೆ ನೀರಿಲ್ಲದೆ ಜನ ಹಾಹಾಕಾರ ಪಡ್ತಾ ಇದ್ದಾರೆ. ಇವತ್ತು ಜಾನುವಾರುಗಳಿಗೆ ನೀರಿಲ್ದೇನೆ ಬಹಳ ತೊಂದರೆನಲ್ಲಿ ಇದ್ದೀವಿ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಅಂದ್ರೆ ಎಲ್ಲಿಂದ ನೀರು ತಂದು ಬಿಡಬೇಕು ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಕರ್ನಾಟಕದ ಸರ್ಕಾರ ಸರಿಯಾಗಿ ವಾದ ಮಾಡಿಲ್ವಾ ಅಂತ ಹೇಳಿ ನಮಗೆ ಇವತ್ತು ಆತಂಕ ಕಾಡ್ತಾ ಇದೆ, ಗುಮಾನಿ ಕಾಡ್ತಾ ಇದೆ. ಇವತ್ತು ತಮಿಳುನಾಡಿನವರು ಈ ರೀತಿ ಪದೇ ನೀರಿಲ್ದ ಇದ್ರು ನೀರು ಬಿಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಎರಡು ರಾಜ್ಯದ ಜನರು ನೆಮ್ಮದಿಯಿಂದ ಬದಲಿಕ್ಕೆ ಒಂದು
ಇಂತಿಶ್ರೆಯನ್ನು ಆಡಬೇಕಾಗಿದೆ. ಆ ಮೂಲಕ ಎರಡು ರಾಜ್ಯದವರು ಸೌಹಾರ್ದಿತವಾಗಿ ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಮಂಡ್ಯ ಜಿಲ್ಲೆಯ ಸಂಸದರು ಈ ನಿಟ್ಟಿನಲ್ಲಿ ಈ ಜಿಲ್ಲೆ ರೈತರ ಪರವಾಗಿ ಮೇಕೆದಾಟು ಕಟ್ಟಲಿಕ್ಕೆ ಒಂದು ಹೋರಾಟವನ್ನು ರೂಪಿಸಬೇಕಾಗಿದೆ. ಆ ಮೂಲಕ ನಾವು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ ರೈತರ ಜಾನುವಾರುಗಳ ಮಾನವರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಲಿಕ್ಕೆ ಬಿಡಬಾರ್ದು. ಒಂದ್ ವೇಳೆ ಏನಾದ್ರು ಬಿಟ್ರೆ ಉಗ್ರ ಚಳವಳಿಗಳನ್ನ ಹಮ್ಕೋಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ. ಖಾಲಿ ಬಾಟ್ಲಿ ಏನಂದ್ರೆ KRS ಇದೇ ರೀತಿ ನೀರಿಲ್ದನೆ ಖಾಲಿ ಆಗದೆ ಸ್ವಾಮಿ, ಕುಡಿಯಕ್ಕೂ ನೀರಿಲ್ದಂಗೆ ಖಾಲಿ ಆಗದೆ. ಕಾರಣ ಏನು ಅಂದ್ರೆ CWCS ಏನಂತ ಹೇಳಿಕೆ ಕೊಟ್ಟಿತ್ತು, 3,500 ನೀರು ಬಿಡಿ ಅಂತ. CWME ಏನೇ ಹೇಳಿಕೆ ಕೊಟ್ಟದೆ, ಅದೇ ಹೇಳಿಕೆನ 3,500 15 ದಿವಸ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತ. ಅಲ್ಲಿ KRS ಅಲ್ಲಿ ಇರೋದು ಎಷ್ಟು, 14 TMC. ಈಗ ಅಲ್ಲಿ ಬಿಡುವುದು 4 TMC ಹೋದ್ರೆ ಇನ್ನು 5 TMC ಡೊಸ್ಟೇರೇಜು, ಇನ್ನು 4 TMC ಕುಡಿಕೂ ನೀರು ಇಲ್ವಲ್ಲ ಸ್ವಾಮಿ. ಸರ್ಕಾರ ಹೇಳ್ತದೆ ನೀವು ಬೆಳೆ ಮಾಡೋಕ್ ಕೂಡುದು, ಯಾಕೆಂದ್ರೆ ನೀರಿಲ್ಲ ಬೆಳೆ ಮಾಡಬೇಡಿ ಅಂತಾರೆ. ಇವ್ರು ತಮಿಳ್ನಾಡಿಗೆ ನೀರು ಬಿಡ್ತಾರೆ. ಇದು ಯಾವ ಸಮಂಜಸವಾದ ನ್ಯಾಯ ಸ್ವಾಮಿ? ಈ CW ಏನ್ ತಗೊಂಡದೆ ನಿರ್ಧಾರ, ನಿಜವಾಗ್ಲೂ ಮಂಡ್ಯ ಜಿಲ್ಲಾ ರೈತರಿಗೆ ಮರಣ ಶಾಸನ ಬರ್ತದೆ. ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾವೆ, ನೀವು ಕೊಟ್ಟಿರುವಂತ ನಿರ್ಧಾರ ಅವೈಜ್ಞಾನಿಕವಾಗಿದೆ, ದಯಮಾಡಿ ನಿಮ್ಮ ನಿರ್ಧಾರವ ಹಿಂಪಡೀರಿ. ಇಲ್ಲ ಅಂದ್ರೆ ಮಂಡ್ಯ ಟು ಮೈಸೂರು ಏನು ಹೆದ್ದಾರಿ ಇದೆ, ಜನ ಜಾನುವಾರುಗಳಿಂದ ತುಂಬಿರ್ತದೆ ಸ್ವಾಮಿ. ಎಚ್ಚರಿಕೆ ಈ ಸರ್ಕಾರಕ್ಕೆ. ಖಾಲಿ ಬಾಟ್ಲಿ ಏನಂದ್ರೆ ತಮಿಳುನಾಡು ಏನು ಖ್ಯಾತೆ ತೆಗಿತಾ ಇದೆ, ಆ ಖ್ಯಾತೆಗೆ ಈ CWRS ಏನ್ ಕೊಟ್ಟಿತ್ತು ಅದನ್ನೇ ಇವತ್ತು CWMA ಕೊಟ್ಟಿದೆ. ಯಾಕೆಂದ್ರೆ ಇವರು ಯಾವುದೇ ವಾಸ್ತವಾಂಶ ನೋಡ್ತಾ ಇಲ್ಲ. ಇಲ್ಲಿ ವಾಸ್ತವಾಂಶ ಅಂದ್ರೆ ಬರಬೇಕು, ಕಾವೇರಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜಲಾಶಯಗಳಲ್ಲಿ ಎಷ್ಟು ನೀರಿದೆ, ಕುಡಿಯಕ್ಕೆ ನೀರು ಇರೋದಲ್ಲಿ ಬೆಳೆಗಲ್ಲ ಮತ್ತೊಂದಕ್ಕಲ್ಲ ಅಂತೇಳಿ ಇವರು ಕೈಗಾರಿಕೆಗೋ ಬೆಳೆಗೋ ಮತ್ತೊಂದಕ್ಕೋ ತಮಿಳುನಾಡಲ್ಲಿ ನೀರು ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕುಡಿಯೋ ನೀರು ಉಳಿಸ್ಕೋಬೇಕು. ಇವತ್ತು ಮೈಸೂರು ಬೆಂಗಳೂರು ಏನ್ ಮಾಡ್ತಾ ಇದೀರಿ, ಸಂಸದರುಗಳು ಏನ್ ಮಾಡ್ತಾ ಇದೀರಿ? ಬೇರೆ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ನೋಡಿ ಯಾವ ರೀತಿ ಒಗ್ಗಟ್ಟಾಗ್ತಾರೆ ಅವರು ಸಂಸದರುಗಳು. ಇವತ್ತು ಕೇಂದ್ರದಲ್ಲಿ ಇಲ್ಲಿ ಹೋಗ್ತಿರಲ್ಲ ಸಂಸದರುಗಳು, ಕರ್ನಾಟಕದ ನಾಚಿಕೆ ಆಗ್ಬೇಕ್ರೆ ನಿಮ್ಗೆ. ಇವತ್ತು ಆದೇಶ ಬಂದಿರೋ ನೋಡಿದ್ರೆ ಕುಡಿಯೋ ನೀರು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಈ ಕುಡಿಯೋ ನೀರನ್ನ ಉಳಿಸ್ಕೋಬೇಕು ಅಂದ್ರೆ ನೀವೆಲ್ಲರೂ ಬಂದು ಯಾಕೆ ಬಾಯ್ ಬಿಡ್ತಾ ಇಲ್ಲ? ಏನಕ್ಕೆ ಸಂಸದರಾಗಿದ್ರಿ ನೀವೆಲ್ಲ? ಇವತ್ತು ನಮ್ಮ ಆದೇಶಗಳ ಈ ರೀತಿ ಅವೈಜ್ಞಾನಿಕವಾಗಿ ಬರ್ತಾ ಇದ್ರೆ ಇಲ್ಲಿ ವಾಸ್ತವಾಂಶನ ಸರಿಯಾಗಿ ನೀವು ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಇವತ್ತನ್ನ ಕ್ರೂರವಾಗಿ ಒತ್ತಾಯಿಸ್ತೇವೆ. ಇವತ್ತು ಕೂಡ ಆದೇಶ ಮಾಡಿದ್ದಾರೆ. ನಮ್ಮ ರೈತರು ಇವತ್ತು ಬೆಳೆ ಬೆಳೆದಿಲ್ಲ, ಮತ್ತೆ ಅವ್ರು ಕುಡಿಯಲಿಕ್ಕೆ ನೀರಿಲ್ಲ, ಇವತ್ತು ಜಾನುವಾರುಗಳಿಗೆ ನೀರಿಲ್ಲ, ಕಾಲುವೆಗಳಲ್ಲಿ ಈಗಾಗಲೇ ನೀರು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ತರ್ತೀರಿ ನೀರು? ಮಳೆ ಇಲ್ಲದಾಗ ನೀರು ಇಲ್ಲದಾಗ ಅಲ್ಲಿ ನೀವು ಒಂದು ಏನು ಹಂಚಿಕೆ ಸೂತ್ರನ ನೀವು ಮಾಡಬೇಕಾಗಿತ್ತು, ಸಂಕಟ ಸೂತ್ರ ಹಂಚಿಕೆನ ಮಾಡಬೇಕಾಗಿತ್ತು. ಅದನ್ನ ಇದುವರೆಗೂ ನೀವು ಮಾಡೇ ಇಲ್ಲ. ರಾಜಕೀಯ ಮಾಡ್ಕೊಂಡು ಇವಾಗಲೂ ಕೂಡ ಹೇಳ್ತಾ ಇಲ್ಲ. CM ಅವ್ರ ಕೈಲಿ ಹೇಳಿಸ್ತೀವಿ ಅಂತ ಹೇಳ್ತಾರೆ. ಬಂದಿರೋ ಆದೇಶನ ಹೇಳ್ಬೇಕ್ರೆ ನಿಮ್ಮ ಆದೇಶಗಳನ್ನ ನಾವು ಒಪ್ಪಲ್ಲ, ನಿಮ್ಮ ಆದೇಶಗಳಿಗೆ ನಾವು ಧಿಕ್ಕಾರ ಹಾಕ್ತಿವಿ. ಈ ಆದೇಶನ ಮೊದಲೇ ಹಿಂತಕ್ಕೊಳ್ಳಿ. CWRC ಏನೋ ಒಂದು ತೀರ್ಪನ್ನ ಕೊಟ್ಟಿತ್ತು, ಅದ್ರ ವಿರುದ್ಧ ಸರ್ಕಾರ ಏನೋ ಮೇಲ್ಮನವಿನ ಸಲ್ಲಿಸಿತ್ತು. ನಮ್ಗೆಲ್ಲ ಒಂದು ಆಶಾಭಾವನೆ ಇತ್ತು, CWMA ನಮ್ಮ ರಾಜ್ಯದ ಪರ ತೀರ್ಪು ಕೊಡ್ತಾರೆ ಅಂತ. ನಾವು ರೈತರುಗಳು, ಕನ್ನಡ ಪರ ಹೋರಾಟಗಾರರುಗಳು, ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಎಲ್ಲರೂ ಕೂಡ ಕಾಯ್ಕೊಂಡಿದ್ವಿ. ಆದರೆ ಈಗ ಬಂದಿರತಕ್ಕಂಥದ್ದು ಮರಣ ಶಾಸನ. ನಿಜವಾಗ್ಲೂ ಅಧಿಕಾರಿಗಳಿಗೆ ಏನಾರ ಜ್ಞಾನ ಇದ್ರೆ ಇದನ್ನ ಲೀಗಲ್ ಸೆನ್ಸು ಮತ್ತೆ ನೇಚರ್ ಸೆನ್ಸ್ ಎರಡು ರೀತಿ ನೋಡಬೇಕಾಗುತ್ತೆ. ಇವತ್ತು 65% ಮಳೆ ಕೊರತೆ ಆಗಿದೆ. ಹಂಗಿದ್ರು ಕೂಡ ಇವತ್ತು ನಮ್ಮ